ಬ್ರೇಕ್ ಆದಮೇಲೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ನಾವು ನಗುವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಲಾಫ್ಟರ್ ಥೆರಪಿ ಅಂತ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಸೊ ಅದು ಯಾವ ರೀತಿ ಯೂಸ್ಫುಲ್ ಆಗುತ್ತೆ, ಹೇಗೆ ಮಾಡೋದು ಈ ಲಾಫ್ಟರ್ ಥೆರಪಿನ? ಲಾಫ್ಟರ್ ಥೆರಪಿ ಅಂದರೆ ಅವರು ನೀವು ಹೇಳಿದ್ರಿ ನಗೆಕೂಟಗಳು, ಅವರು ಹೋಗಿ ತುಂಬ ಡೀಪ್ ಬ್ರೀದಿಂಗ್ ಎಲ್ಲ ಮಾಡಿಸ್ತಾರೆ. ಅದರಿಂದ ನಮ್ಮ ಬಾಡಿ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಫಿಸಿಕಲಿ ತುಂಬ ಅವ್ರಿಗೆ ನೆಗೆಟಿವ್ ಎನರ್ಜಿ ಡ್ರೈನ್ ಆದಾಗ ಫಿಸಿಕಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮೆಂಟಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, ಅದೇ ಗಂಡ ಮನೆಗೆ ಬಂದಾಗ ಹೆಂಡತಿ ಒಂಥರ ಹೀಗಿದ್ರೆ ಅಲ್ಲಿ ಖುಷಿ ಇರಲ್ಲ. ಒಂದು ಡೈನಿಂಗ್ ಟೇಬಲಲ್ಲಿ ಕೂತು ಊಟ ಮಾಡ್ತಿರ್ತಾರೆ, ಅವಾಗ ಒಂದು ಯಾರೋ ಒಬ್ರು ಮುಖದಲ್ಲಿ ನಗು ಇಲ್ಲ ಅಂದಾಗ ಅಲ್ಲಿರೋವಂಥ ಖುಷಿ ಹೋಗ್ಬಿಟ್ಟಿರುತ್ತೆ. ಅಥವಾ ನಾವು ಇಬ್ಬರು ಫ್ರೆಂಡ್ಸ್ ಮೀಟ್ ಮಾಡಿದಾಗ ನಗು ಇರಲ್ಲ ಅಂದರೆ ಅಲ್ಲೇನೋ ಒಂದು ಕಡೆ ಸಮಸ್ಯೆ ಆಗಿದೆ ಅಂತ ಹೇಳಿ ನಾವು ಅವ್ರಿಗೆ ಅರ್ಥ ಆಗುತ್ತೆ. ಒಂದು ಕ್ಲಾಸ್ ರೂಮಲ್ಲಿ ಪಾಠ ಮಾಡಬೇಕಾದ್ರೆ ಒಂದು ಸ್ಟೂಡೆಂಟ್ ಮುಖದ ಮೇಲೂ ನಗು ಇಲ್ಲ ಅಂದಾಗ ಅಲ್ಲಿ ಇಡೀ ಒಂದು 2-3 ಬೆಂಚ್ ಡಿಸ್ಟರ್ಬ್ ಆಗಿಬಿಡ್ತಾರೆ. ಸೊ ಹಾಗಾಗಿ ನಗು ಅನ್ನೋದು ನಮ್ಗೆ ಅರಿವಿಲ್ದೇನೆ ಎವ್ರಿ ಡೇ ನಮ್ಮ ಜೀವನದ ಒಂದು ಇದರಲ್ಲಿ ಅವಿಭಾಜ್ಯ ಅಂಗ ಆಗಿ ಇನ್ನೊಬ್ರಿಗೆ ಕಾಣಿಸ್ತಾ ಇದ್ದಾಗ ಯಾಕೋ ಏನೋ ಮಿಸ್ಸಿಂಗ್ ಇದೆಯಲ್ಲ ಅಂತ. ಕೆಲವು ನೀವು ಒಂದು ಫೋಟೋ ಕಳಿಸಿದಾಗ ಎಷ್ಟೋ ಸತಿ ಜನ ಕೇಳ್ತಾರೆ, ಇಲ್ಲಿ ಏನೋ ಮಿಸ್ಸಿಂಗ್ ಇದೆಯಲ್ಲ ಅಂದರೆ ಅದು ಸುಂದರವಾದ ಒಂದು ಸ್ಮೈಲು. ನಾವು ಎಷ್ಟೇ ತುಂಬ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರು ದ ಬೆಸ್ಟ್ ಥಿಂಗ್ ವಿ ಕ್ಯಾನ್ ವೇರ್ ಇಸ್ ಅ ಸ್ಮೈಲ್ ಅಂತ. ಅಂದರೆ ಅ ಸ್ಟ್ರೇಟ್ ಲೈನ್ ಹಿಂಗಿರೋದು ಬದಲು ಯು ಹ್ಯಾವ್ ಅ ಕರ್ವ್ಡ್ ಲೈನ್, ಇಟ್ ಇಸ್ ಮಚ್ ಮೋರ್ ಅಟ್ರಾಕ್ಟಿವ್. ಭಾಳ ಸುಂದರವಾಗಿ ಕಾಣಿಸ್ತಾರೆ ಅವ್ರಿಗೆ. ಹೇಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿ ಒಂದು ಹುಡುಗಿ ಒಂದು ಹೆಣ್ಣನ್ನು ತುಂಬ ಚೆನ್ನಾಗಿ ಡ್ರೆಸ್ ಮಾಡಿ ಸ್ಟೇಜ್ ಮೇಲೆ ಅಲಂಕಾರ ಮಾಡಿ ಮದುವೆಯಲ್ಲಿ ನಿಲ್ಲಿಸಿದಾಗ ಅವಳು ಮುಖದ ಮೇಲೆ ನಗು ಇಲ್ಲ ಅಂದಾಗ ತುಂಬ ಜನ ನಾನಾ ಮಾತಾಡ್ತಾರೆ. ಅಂದರೆ ತುಂಬ ಸಿಂಪಲ್ ಆಗಿರೋ ಬ್ರೈಡ್ ತುಂಬ ಚೆನ್ನಾಗಿ ಖುಷಿಯಾಗಿ ನಗ್ತಾ ಇದ್ದಾಗ ಶಿ ವಿಲ್ ಬಿ ಮೋರ್ ಅಟ್ರಾಕ್ಟಿವ್ ದ್ಯಾನ್ ಎನಿಬಡಿ. ಸೊ ನಗು ಅನ್ನೋದು ಅದರಲ್ಲೇ ಒಂದು ಬೆಸ್ಟ್ ವೇ ಆಫ್ ಹೆಲ್ಪಿಂಗ್ ಯುವರ್ ಓನ್ ಸೆಲ್ಫ್ಸ್. ಅಂದರೆ ಎದುರುಗಡೆ ಇದ್ದ ವ್ಯಕ್ತಿಗೆ ನಮಗೆ ಬೇಜಾರಿದ್ದಾಗ ಆಟೋಮೆಟಿಕ್ಕಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ನೋಡಿ ನಾವು ಮುಕ್ತವಾಗಿ ನಗಬೇಕಂತ ಅನಿಸಲ್ಲ. ಸೊ ನಗಬೇಕು ಅನಿಸಿದಾಗ ನೀವು ಜೆನ್ಯೂನ್ ಆಗೇನೆ ನೀವು ಖುಷಿಯಾಗಿರಬೇಕು. ನಿಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಯಾವಾಗಲೂ ಬೆಳೆಸ್ಕೊಳ್ಳಿ. ನೀವು ಪಾಸಿಟಿವ್ ಇದ್ದಾಗ, ನಿಮ್ಮ ಥಾಟ್ಸ್ ಪಾಸಿಟಿವ್ ಇದ್ದಾಗ ನಿಮ್ಮ ಬಿಹೇವಿಯರ್ ಆಟೋಮೆಟಿಕ್ ಪಾಸಿಟಿವ್ ಇರುತ್ತೆ. ಬಿಹೇವಿಯರ್ ಪಾಸಿಟಿವ್ ಚೆನ್ನಾಗಿದ್ದಾಗ ಸ್ಮೈಲ್ ಆಟೋಮೆಟಿಕ್ ಬರುತ್ತೆ. ಮನಸ್ಸಲ್ಲಿ ಬೇಜಾರು, ಅಯ್ಯೋ ನೋಡ್ರೆ ನಾನು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಬೇಜಾರು ಇಟ್ಕೊಂಡಿದ್ದಾಗ ನಿಮಗೆ ನೆಗೆಟಿವ್ ಎನರ್ಜಿನೇ ತುಂಬಿರುತ್ತೆ. ಅವಾಗ ನೋಡಿದಾಗ ಜೆನ್ಯೂನ್ ಆಗಿ ನಗಬೇಕು ಅಂತ ಅನ್ಸಲ್ಲ, ಹಿಂಗೆ ನಗ್ತಾರೆ. ಅದು ವೆರಿ ಆಬ್ವಿಯಸ್ ಆಗಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಮುಖದ ಮೇಲಿನ ನಗು ನಿಮ್ಮ ವ್ಯಕ್ತಿತ್ವನ ಡಿಪಿಕ್ಟ್ ಮಾಡುತ್ತೆ ಮತ್ತು ನಿಮ್ಮ ಮನಸ್ಥಿತಿಯನ್ನು ಸಹ ಹೇಳುವಂಥ ಸಾಧ್ಯತೆ ಇರುತ್ತೆ. ಸೊ ನಾನು ಖುಷಿಯಾಗಿದ್ದೀನಿ ಅಂತ ನೀವು ಯಾವಾಗಲೂ ದಿನ ಬೆಳಿಗ್ಗೆ ಹೇಳ್ಕೊಳ್ಳಿ. ಸ್ಮೈಲ್ ಮಾಡಿ ಮಿರರಲ್ಲಿ, ಡೆಫಿನೆಟ್ಲಿ ಸ್ಮೈಲ್ ವಾಪಸ್ ಬರುತ್ತೆ. ಯಾಕಂದರೆ ಇಟ್ ಇಸ್ ಜಸ್ಟ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಅವಾಗ ನಮಗೆ ಖುಷಿ ಅನಿಸುತ್ತೆ, ಓಕೆ ಇಟ್ ಈಸ್ ಬ್ರೈಟ್ನಿಂಗ್ ಅಪ್ ಮೈ ಡೇ ಅಂತ. ಎಷ್ಟೋ ಜನ ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ದಿನನಿತ್ಯದ ಜಂಜಾಟದಲ್ಲಿ ನಗೋದೇನೆ ಮರ್ತೋಗ್ಬಿಟ್ಟಿರ್ತಾರೆ. ಈ ಅಯ್ಯೋ ಏನಮ್ಮ ಎಷ್ಟು ಜನ ನಿಮ್ಮ ಯಜಮಾನ್ರ ಜೊತೆ ನಗ್ನಗ್ತಾ ಯಾವಾಗ ಮಾತಾಡಿದ್ರೆ ಅಯ್ಯೋ ಅವ್ರ ಜೊತೆ ಏನು ನಗ್ನಗ್ತಾ ಮಾತಾಡ್ತೀರಾ ಬಿಡಿ ಜೀವನ ನಡೀತಾ ಇದೆ ಅಂತ. ಅಂದರೆ ದ ಬೇಸಿಕ್ ಬದುಕಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನೇ ಜನ ನಿಧಾನವಾಗಿ ಅದು ಮಾಯ ಆಗ್ತಾ ಇದೆ. ಸೊ ಹಾಗಾಗಿ ನಗೋದು ವೆರಿ ಇಂಪಾರ್ಟೆಂಟ್. ಈಗ ನಾವು ಕೂತ್ಕೊಂಡು ನಗೋದು ಹಳೆ ಕಾಲದಲ್ಲಿ ಹಂಗಿಲ್ಲ. ನಗು ಬಗ್ಗೆ ಎಷ್ಟೆಷ್ಟೆಲ್ಲ ಮಾತಾಡ್ತಿರ್ತು. ಈ ಕಷ್ಟನೋ ಏನು ಕಷ್ಟ ಬಂದು ನಗ್ನಗ್ತಾ ಸಹಿಸ್ಕೊಂಬಿಡೋದು ಅಂದರೆ ಒಂದು ಚೈನೀಸ್ ಪ್ರಾಬಬ್ ಇದೆ, ಯು ಸ್ಮೈಲ್ ಎಟ್ ಯುವರ್ ಪ್ರಾಬ್ಲಮ್ಸ್ ಅಂತ. ಅಂದರೆ ನಾವು ನಗ್ತಾ ಇರ್ಬೇಕಾದ್ರೆ ನಾನು ಹೇಳಿದೆ ಬ್ರೈನಲ್ಲಿ ಭಾಳಷ್ಟು ಕೆಮಿಕಲ್ ಚೇಂಜಸ್ ಆಗಿ ಖುಷಿ ಆಗುತ್ತೆ ಅಂತ. ನಗ್ನಗ್ತಾ ಯಾಕೆ ಸಹಿಸ್ಕೊ ಅಂತ ಹೇಳ್ತಿದ್ರು ಹಳೆ ಕಾಲದವ್ರಿಗೆ, ಅದು ಸೈಂಟಿಫಿಕ್ ಎಕ್ಸ್ಪ್ರೆಷನ್ ಗೊತ್ತಿರ್ತಿರ್ಲಿಲ್ಲ. ಬಟ್ ಅವ್ರು ಹೇಳಿದಕ್ಕೆ ತುಂಬ ಕರೆಕ್ಟ್ ಇದೆ. ಕಾರಣ ಯಾಕೆ ಅಂದರೆ ನಗ್ನಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಓಕೆ ಇವ್ರು ನಗ್ತಾ ಇದ್ದಾರೆ, ಇವ್ರ ಸಮಸ್ಯೆ ಇಲ್ಲ, ಹೇಗೂ ನಾವು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಬರ್ತಾರೆ ನಿಮ್ಮ ಹೆಲ್ಪ್ಗೆ. ಅದೇ ನೀವೇ ಬೇಜಾರಲ್ಲಿದ್ದಾಗ ನೆಕ್ಸ್ಟ್ ಏನಾಯಿತು ಅಂತಲೂ ಕೇಳೋಕ್ಕೆ ಬರೋಲ್ಲ. ಸೊ ಹಾಗಾಗಿ ನಗೋದು ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವಾಗ ಸದಾ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನಾವು ಇನ್ನೊಬ್ರಿಗೆ ಸ್ಮೈಲ್ ಮಾಡೋಕ್ಕೂ ಮುಂಚೆ ನಿಮಗೆ ನೀವೇ ನೋಡ್ಕೊಂಡು ಸ್ಮೈಲ್ ಮಾಡಿ. ಈಗ ಕೆಲವರು ಹೇಳ್ತಾರೆ ಈ ಒಳಗಡೆ ನಗೋನು ಜ್ಞಾನಿ ಅಥವಾ ಇನ್ನೊಬ್ಬರನ್ನ ನೋಡಿ ನಗೋನು ಏನೋ ಅಜ್ಞಾನಿ ಅಂತ. ಆ ಥರದೆಲ್ಲ ಏನೂ ಇಲ್ಲ. ನಿಮಗೆ ನಗಬೇಕು ಅನ್ಸಿದ್ರೆ ಫಸ್ಟ್ ಆಫ್ ಆಲ್ ಸ್ಮೈಲ್ ಅಟ್ ಯುವರ್ ಓನ್ ಸೆಲ್ಫ್. ನನ್ನ ಕನ್ನಡಿಯನ್ನು ನೋಡಿ ನಕ್ರಿ. ಆಗ ನಿಮ್ಗೆ ಅನ್ಸುತ್ತೆ ಓ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಆ ರೀತಿ ಮಾಡೋದ್ರಿಂದ ಈಗ ನೀವು ಎರಡು ಕಡೆ ತುಂಬ ಮುಕ್ತವಾಗಿ ನಗ್ತಾಗ ಯಾರೋ ಹೇಳ್ತಾರೆ ನಿನ್ನ ಸ್ಮೈಲ್ ತುಂಬ ಚೆನ್ನಾಗಿರುತ್ತೆ ಅಂತ. ಈ ರೀತಿ ವಿ ಜನರೇಟ್ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ. ಸೊ ಫಸ್ಟ್ ಆಫ್ ಆಲ್ ಜೆನ್ಯೂನ್ ಆಗಿ ನಾವು ನಗಬೇಕಂದ್ರೆ ಜೆನ್ಯೂನ್ ಆಗಿ ಖುಷಿ ಇರಬೇಕು. ನಿಮಗೆ ನನಗೆ ಸಮಾಧಾನ ಆಗ್ತಾ ಇಲ್ಲ, ನನಗೆ ಖುಷಿಯಾಗಿ ನಗು ಬರ್ತಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಸಮಾಧಾನ ಇಲ್ಲ. ಸಮಾಧಾನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆಮೇಲೆ ಬೇಜಾರಿಂದ ಹೊರಗಡೆಗೆ ಬರೋಕ್ಕೆ ಪ್ರಯತ್ನ ಪಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆಟೋಮ್ಯಾಟಿಕ್ ನಗು ಚೆನ್ನಾಗಿ ತಾನಾಗೆ ಬರುತ್ತೆ. ನಗು ಅನ್ನೋದೇ ಒಂದು ಬೆಸ್ಟ್ ಮೆಡಿಸನ್. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸನ್. ಅಂಡ್ ಇಟ್ ಕಾಸ್ಟ್ ನಥಿಂಗ್ ಅಂತ. ಇಟ್ ಕಾಸ್ಟ್ ನಥಿಂಗ್.
ಎ ಸ್ಮೈಲ್ ರೇಡಿಯೇಟ್ಸ್ ಲಾಟ್ ಆಫ್ ಲೈಟ್ ಬಟ್ ಇಟ್ ಕಾಸ್ಟ್ ನಥಿಂಗ್ ಅಂತ. ಆಮೇಲೆ ಇವಾಗ ನಾವು ಸ್ಟ್ರೆಸ್ಫುಲ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ವಿ, ಆಗಲೇ ನೀವೇ ಹೇಳಿದ್ರಿ ಸ್ಟ್ರೆಸ್ಫುಲ್ ಲೈಫ್, ಆಮೇಲೆ ಮೆಕ್ಯಾನಿಕಲ್ ಲೈಫ್, ಇವಾಗ ಯಾರಿಗೂ ನಗೋದಕ್ಕೂ ಟೈಮ್ ಇರಲ್ಲ, ಯಾವಾಗ ನೋಡಿದ್ರು ಟೆನ್ಷನಲ್ಲೇ ಇರ್ತಾರೆ, ಕೆಲಸ ಮನೇಲಿ ಬ್ಯುಸಿ ಅದು ಇದು ಅಂತ. ಅಂಥವ್ರಿಗೆ ನೀವು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ನಿಮ್ಮ ಕಾರ್ಯಕ್ರಮದ ಮೂಲಕ ನೋಡ್ತಿರೋ ವ್ಯಕ್ತಿಗಳಿಗೆಲ್ಲ ಹೇಳೋದು ಒಂದೇ ವಿಚಾರ, ಎಷ್ಟೇ ಕಷ್ಟ ಬಂದರೂ ನಗ್ನಗ್ತಾ ಇರಿ. ಆಟೋಮೆಟಿಕ್ ಅವಾಗ ನಿಮಗೆ ತುಂಬ ಬೇಜಾರಲ್ಲಿದ್ದಾಗ ಏನು ಮಾಡಬೇಕು ಅನ್ನೋದು ಹೊಳೆದಿರಲ್ಲ. ಅದನ್ನೇ ನೀವು ಲಾಫ್ ಎಟ್ ಯುವರ್ ಓನ್ ಪ್ರಾಬ್ಲಮ್ಸ್, ಅಯ್ಯೋ ಇದು ಬಂದಿದೆ, ಇದು ಟೆಂಪ್ರರಿ ಫೇಸು, ಲಾಫ್ ಎಟ್ ಯುವರ್ ಪ್ರಾಬ್ಲಮ್ಸ್ ಅಂತ ಹೇಳಿ ಸುಮ್ಮನೆ ಇದ್ದಾಗ ಎಲ್ಲೋ ನಿಮಗೇನೆ ಹೊಳೆಯುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ. ನಗ್ನಗ್ತಾ ಇರಿ ಅಷ್ಟೇ. ಕಷ್ಟ ಅಂತ ನಿಮಗೆ ಸುಮ್ಮನೆ ಯಾಕೆ ನಗ್ತಾ ಇದ್ದೀನಿ ನಾನು ಅಂತ ಅನ್ಕೋಬೇಡಿ. ನೀವು ನಗ್ದಾಗ ನಿಮ್ಮನ್ನು ನಿಮ್ಮ ಮಕ್ಕಳು ನೋಡ್ತಿರ್ತಾರೆ, ಅಥವಾ ನಿಮ್ಮ ಮನೆಯವ್ರು ನೋಡ್ತಿರ್ತಾರೆ, ನಿಮ್ಮ ಫ್ರೆಂಡ್ಸ್ ನೋಡ್ತಿರ್ತಾರೆ, ನೀವು ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ. ಹೌದು, ಏನೇ ಸಮಸ್ಯೆ ಇದ್ರೂ ನಾವು ಆರಾಮಾಗಿರ್ಬೋದು ಅನ್ನೋ ಮೆಸೇಜ್ ನೀವು ಪಾಸ್ ಮಾಡ್ತೀರಾ. ಸೊ ನೀವು ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಗುವಿನ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದ್ದೀರಾ. ಯಾಕೆ ಮನುಷ್ಯ ನಗಬೇಕು, ನಗೋದ್ರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವಿನ ಬಗ್ಗೆ ನಾವು ಮಾತನಾಡಿದ್ವಿ. ನಗು ಎಂತಹ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮಲ್ಲಿ ತರುತ್ತೆ, ಹಾಗೆಯೇ ನಗುವಿನಿಂದ ಏನೇನೆಲ್ಲ ಉಪಯೋಗ ಇದೆ ಅಂತ ನೀವು ತಿಳ್ಕೊಂಡ್ರಿ. ಈಗ ಮನೆ ಮದ್ದು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. Sani sa